ಪವರ್ ಟಿವಿ ಯಾವುದೇ ಸುದ್ದಿಯನ್ನ ಕೇವಲ ಸುದ್ದಿಯಾಗಿ ಮಾಡಿ ಬಿಟ್ಬಿಡೋದಿಲ್ಲ, ಅದರ ಹಿಂದೆ ನಮ್ಮ ಫಾಲೋ ಅಪ್ ಕೂಡ ಇರುತ್ತೆ ಅಂತ ಹೇಳಿ ಬೆಂಗಳೂರಲ್ಲಿ ಪವರ್ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಬಿಡಿಎ ಎಡಬ್ಲ್ಯೂ ಹುದ್ದೆಯಿಂದ ಅಶೋಕ್ ಭಾಗಿಯನ್ನ ರಿಲೀವ್ ಮಾಡಲಾಗಿದೆ. ರೈತರ ಜೊತೆ ಹಣದ ಡೀಲಿಂಗ್ ಬಗ್ಗೆ ಈ ಎಡಬ್ಲ್ಯೂ ಮಾತಾಡಿದ್ರು. ಅಕ್ರಮದ ವಿರುದ್ಧ ಸಮಗ್ರವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು ನಿಮ್ಮ ಪವರ್ ಟಿವಿ. ಎಡಬ್ಲ್ಯೂ ಹುದ್ದೆಯಿಂದ ಎತ್ತಂಗಡಿ ಮಾಡಿದ್ದಾರೆ ಬಿಡಿಎ ಆಯುಕ್ತರು ಅಶೋಕ್ ಭಾಗಿಯನ್ನ. ರೈತರ ಜೊತೆ ಹಣದ ಡೀಲಿಂಗ್ ಬಗ್ಗೆ ಎಡಬ್ಲ್ಯೂ ಮಾತನಾಡಿದ್ರು. ಇದ್ರ ಬಗ್ಗೆ ಪವರ್ ಟಿವಿ ಸಮಗ್ರ ವರದಿಯನ್ನ ಮಾಡಿತ್ತು. ಎಡಬ್ಲ್ಯೂ ಹುದ್ದೆಯಿಂದ ಅಶೋಕ್ ಭಾಗಿ ಅವರನ್ನ ಎತ್ತಂಗಡಿ ಮಾಡಿದ್ದಾರೆ ಬಿಡಿಎ ಕಮಿಷನರ್. ಆದೇಶದ ಪ್ರತಿಯನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ದೊಡ್ಡ ದೊಡ್ಡ ತಿಮಿಂಗ್ಲಗಳು ಸೇರ್ಕೊಂಡ್ಬಿಟ್ಟು ಈ ಬಿಡಿಎ, BWSSB, GBA ಇದರಲ್ಲೆಲ್ಲ ಚೆನ್ನಾಗಿ ಲೂಟಿ ಮಾಡ್ತಾ ಕೂತಿರ್ತಾರೆ. ನಮ್ಮ ಪ್ರತಿನಿಧಿ ಶಶಿಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಈ ಬಿಡಿಎ ಅಂತೂ ಲಂಚಬಾಕರ ತಾಣ. ಬಿಡಿಎ, BWSSB ತಗಳಿ ಅಥವಾ GBA ತಗಳಿ, ಅದರಲ್ಲೂ ಈ ಬಿಡಿಎ ಎಡಬ್ಲ್ಯೂ ಹುದ್ದೆಯಲ್ಲಿದ್ದಂಥ ಅಶೋಕ್ ಭಾಗಿಯ ಬಗ್ಗೆ ಪವರ್ ಟಿವಿ ಸಮಗ್ರ ವರದಿಯನ್ನ ಪ್ರಸಾರ ಮಾಡಿತ್ತು. ಈಗ ಆತನನ್ನ ಎತ್ತಂಗಡಿ ಮಾಡಲಾಗಿದೆ. ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ ಶಶಿಧರ್? ಸುಂದರ, ಬಿಡಿಎ ಅಂದ್ರೆ ಸಾಕು ಪ್ರತಿನಿತ್ಯ ಕೂಡ ಭ್ರಷ್ಟರ ಕೂಪವಾಗಿ ಮಾರ್ಪಾಟಾಗ್ತಿರೋದು ಪ್ರತಿನಿತ್ಯ ಕೂಡ ಗೊತ್ತಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಡಬ್ಲ್ಯೂ ಭಾಗಿಯವರು ಏನು ರೈತರಿಗೆ ಭೂ ಪರಿಹಾರವನ್ನು ಕೊಡಬೇಕಾದ್ರೆ ಸುಮಾರು 10 ವರ್ಷದಿಂದ ಹಲದಾಡಿಸಿ ಅವ್ರಿಗೆ ಯಾವುದೇ ರೀತಿಯಾಗಿ ಕೊಡದೆ ಲಾಸ್ಟ್ಗೆ 100, 200, 300 ಅಂತ ಹೇಳ್ಬಿಟ್ಟು ಚೌಕಾಸಿ ಮಾಡಿ ವ್ಯಾಪಾರದ ರೀತಿಯಾಗಿ ಡೀಲನ್ನು ಕುದಿಸಿದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ಒಂದು ಸಾಕಷ್ಟು ವೈರಲ್ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಬಿಡಿಎ ಆಯುಕ್ತರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಶೋಕಾಸ್ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ರು. ಕಾರಣ ಕೇಳಿ ಅವ್ರು ಯಾವುದೇ ರೀತಿಯಲ್ಲಿ ಕೂಡ ಉತ್ತರವನ್ನು ಕೂಡ ಕೊಟ್ಟಿಲ್ಲ. ಇದೇ ಕಾರಣಕ್ಕಾಗಿ ಈ ಒಂದು ತನಿಖೆ ಮುಗಿದು ಇದಕ್ಕೆ ಸ್ಪಷ್ಟೀಕರಣ ಕೊಡುವವರೆಗೂ ಕೂಡ ಸದ್ಯಕ್ಕೆ ಅವರು ಎಡಬ್ಲ್ಯೂ ಪಶ್ಚಿಮ ವಲಯದಲ್ಲಿ ಏನಿದ್ರು ಆ ಹುದ್ದೆಯಿಂದ ತೆರವು ಮಾಡಲಾಗಿದೆ. ಆದರೆ ಅವರನ್ನ ಸದ್ಯಕ್ಕೆ ಯಾವುದೇ ರೀತಿಯಾಗಿ ಅಮಾನತು ಕೂಡ ಮಾಡಿಲ್ಲ, ಬೇರೆ ಕಡೆ ಪೋಸ್ಟಿಂಗ್ ಕೂಡ ಕೊಟ್ಟಿಲ್ಲ. ಯಾವುದೇ ಪೋಸ್ಟಿಂಗ್ ಅನ್ನು ತೋರಿಸದೆ ಅವರನ್ನ ಸದ್ಯಕ್ಕೆ ರಿಲೀವ್ ಮಾಡಿರೋದ್ರಿಂದ ಎಡಬ್ಲ್ಯೂ ಭಾಗಿಯವರು ಮತ್ತೆ ಯಾವ ಪೋಸ್ಟ್ಗೆ ಹೋಗ್ತಾರೆ, ಮತ್ತೆ ಅದೇ ಇಲಾಖೆಗೆ ಏನಾದರೂ ಮತ್ತೆ ವಾಪಸ್ ಬರ್ತಾರಾ, ಇಲ್ಲ ಮಾತೃ ಇಲಾಖೆಗೆ ಹೋಗ್ತಾರಾ, ಇಲ್ಲ ಇದನ್ನೇ ಆಧಾರವಾಗಿ ಇಟ್ಕೊಂಡು ಬಿಡಿಎದಲ್ಲಿ ಕೆಂಪೇಗೌಡ ಲೇಔಟ್ ಆಗಿರ್ಬೋದು, ವಿಶ್ವೇಶ್ವರ ಲೇಔಟ್ ಆಗಿರ್ಬೋದು, ಬೇರೆ ಬೇರೆ ಕಡೆ ಇದೇ ರೀತಿಯಲ್ಲಿ ಕೂಡ ರೈತರು ಸುಮಾರು 10-15 ವರ್ಷದಿಂದಲೂ ಕೂಡ ಬಿಡಿಎಗೆ ಭೂ ಸ್ವಾಧೀನ ಪಡಿಸಿಕೊಂಡು ಈ ಕಡೆ ಪರಿಹಾರವನ್ನು ಕೂಡ ಕೊಡ್ತಿಲ್ಲ, ಬದಲಿ ನಿವೇಶನ ಕೂಡ ಕೊಡ್ತಿಲ್ಲ. ಇದೇ ರೀತಿಯಾಗಿ ರೈತರಿಂದ ನಿರಂತರವಾಗಿ ಸುಲಿಗೆಯನ್ನು ಕೂಡ ಮಾಡ್ತಿದ್ರೆ, ಅದ್ರ ಜೊತೆ ಏನು ಸೈಟ್ಗಳನ್ನು ಯಾರ್ಯಾರು ನಾಗರಿಕರು ಖರೀದಿಯನ್ನು ಮಾಡಿದರೆ ಬಿಡಿಎ ಅವ್ರಿಗೂ ಕೂಡ ಸರಿಯಾಗಿ ರಿಜಿಸ್ಟ್ರೇಷನ್ ಅನ್ನು ಮಾಡಿಕೊಡದೆ ಅಲದಾಡಿಸ್ತಿರೋದು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬೆಳಕಿಗೆ ಬಂದಿದೆ. ಇವೆಲ್ಲದೂ ಕೂಡ ಕಡಿವಾಣ ಹಾಕಬೇಕಂದ್ರೆ ಮೇಜರ್ ಮಣಿಯಣ್ಣನವರು ಈ ರೀತಿಯಾಗಿಂಥ ಭ್ರಷ್ಟ ತಿಮ್ಮಗಳಿಗೆ ಕಡಿವಾಣ ಹಾಕಬೇಕಾಗಿದೆ. ಸಿಂಧೂರ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.